ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಷ್ಟಕ್ಕೆ ಹಾಕ್ತಿದ್ದೀರಿ ಸರ್? ಎಷ್ಟಕ್ಕೆ ಹಾಕ್ತಿದ್ದೀರಿ? 700 ರೂಪಾಯಿ. ಒಂದು ಆಟೋಗೆ 700 ರೂಪಾಯಿ ಹಾಕ್ತಾ ಇದೆ. ಹೌದು. ಓಕೆ, ಎಷ್ಟಿದೆ ಸರ್ ರೇಟ್? ರೇಟ್ 89 ರೂಪಾಯಿ 52 ಪೈಸೆ. 89 ರೂಪಾಯಿ 52. ಸರ್ ಸಪ್ಲೈ ಸಫಿಶಿಯಂಟ್ ಆಗಿದೆಯಾ? ಸಪ್ಲೈ ಅದೇ ಬಂದಂಗ್ ಆಗ್ತಾ ಇದೆ ಮೇಡಮ್, ಕರೆಕ್ಟ್ ಆಗಿ ಅಂದ್ರೆ ಬೆಳಗ್ಗೆನೆ ಖಾಲಿ ಆಗ್ಬಿಡುತ್ತಾ? ಆಗುತ್ತೆ. ಲೋಡಕ್ಕೆ ಖಾಲಿ ಆಗ್ತದೆ. ಹಾ, ಲೋಡೇ ಖಾಲಿ ಆಗುತ್ತೆ. ಆಗ್ತಾ ಇದ್ದಂಗೆ ಲೋಡ್ ಖಾಲಿ ಆಗುತ್ತೆ. ಸೊ ಎಷ್ಟು ಬರುತ್ತೆ ಸರ್ ಲೋಡ್ ಇಲ್ಲಿಗೆ? ಕಮ್ಮಿ ಕೊಡ್ತಾರ ಎಲ್ಲ, ಕಮ್ಮಿ ಕೊಡ್ತಾರೆ, ಆದ್ರೆ ಎಲ್ಲರಿಗೂ ಸಾಕಾಗ್ತಾ ಇಲ್ಲ ಇದು. ಸಾಕಾಯ್ತಾ ಇಲ್ಲ. ರೈಟ್, ಓಕೆ. ಎಸ್ ಮೇಡಮ್, ಏನ್ ಹೇಳ್ತೀರಿ? ಮೇಡಮ್, ತುಂಬಾ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ ಏನಾದ್ರೂ ಒಂದು ಪರಿಹಾರ ಮಾಡಿಕೊಟ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಬಾಡಿಗೆ ಎಲ್ಲಾನು ನಮ್ ಪ್ರತಿಯೊಂದು ಈ ಆಟೋದ ಮೇಲೇನೆ ನಾವು ಡಿಪೆಂಡ್ ಆಗಿದ್ದೀವಿ. ನಮ್ಗೆ ಊಟಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲ ಸರಿಯಾಗಿ ಊಟ ಕೂಡ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದರಿಂದ ನಾವು ದುಡ್ದು ನಾವು ಅವ್ರಿಗೆ ನಾವು ಏನಾದ್ರೂ ಒಂದು ತೆಗೆದುಕೊಡ್ಬೇಕು. ನಮ್ಗೆ ತುಂಬಾ ಭಾರಿ ಕಷ್ಟ ಆಗ್ತಾ ಇದೆ. ನೀವು ಸರ್ಕಾರದಿಂದ ನಿಮ್ಗೆ ಏನಾದ್ರೂ ಒಂದು ಪರಿಹಾರ ನಿಮ್ಗೆ ಮಾಡಿ ನಮ್ಗೆ ಏನಾದ್ರೂ ಒಂದು ಮಾಡ್ಕೊಡಿ ಪ್ಲೀಸ್. ದಯವಿಟ್ಟು ಹೆಲ್ಪ್ ಮಾಡಿ ಎಲ್ಲ ಆಟೋಕರು ಪ್ಲೀಸ್. ನಮ್ ಮನೆಯಲ್ಲಿ ನಾವು ಒಬ್ರೇ ಡಿಪೆಂಡ್ ಅಲ್ಲ, ನಮ್ ಹಿಂದೆ ಇರೋ ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು, ನಮ್ ಪ್ರತಿಯೊಂದು ನಮ್ ಹಿಂದೆ ನಮ್ ಎಲ್ಲಾರು ಇದಾರೆ. ಅವ್ರಿಗೋಸ್ಕರ ನಾವು ದುಡಿತಾ ಇದೀವಿ. ನಿಮ್ ಕಡೆಯಿಂದ ನಮ್ಗೆ ಏನಾದ್ರೂ ಒಂದ್ ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್. ತುಂಬಾ ಧನ್ಯವಾದ. ಮೇಡಮ್, 100 ರೂಪಾಯಿನ ಸಂಪಾದಿಸಕ್ ಕಷ್ಟ ಆಗ್ತಾ ಇದೆ. ಬಂಕ್ ಹತ್ರ ಬಂದ್ರೆ 500 ರೂಪಾಯಿ ಹಾಕ್ಸಿ ಅಂತಾರೆ. 4 ಅವರ್ 5-6 ಅವರ್ ನಾವು ನಿಂತ್ಕೊಂಡ್ಬಿಟ್ಟು 500 ರೂಪಾಯಿ ತರಕ್ ಕಷ್ಟ ಆಗ್ತಾ ಇದೆ ನಮ್ಗೆ, ಅಲ್ವಾ? ಮಕ್ಕಳನ್ನ ಇಟ್ಕೊಂಡು ನಾವ್ ಎಲ್ಲಿಂದ 500 ರೂಪಾಯಿ ಇವ್ರು ಫಿಕ್ಸ್ ಮಾಡ್ತಾ ಇದಾರೆ. ಇನ್ನೂ ಒಂದೊಂದು ಬಂಕ್ ಅಲ್ಲಿ ಒಂದೊಂದು ಅಮೌಂಟ್ ಪೇ ಮಾಡಿಸ್ತಾ ಇದಾರೆ. ಒಂದ್ ಬಂಕ್ ಅಲ್ಲಿ 80 ರೂಪಾಯಿ ಇದ್ರೆ ಇನ್ನೊಂದು ಬಂಕ್ ಅಲ್ಲಿ 190. ಎಲ್ಲಿಂದ ತರೋಣ ಮೇಡಮ್? ಎಲ್ಲಿಂದ ಹಾಕ್ಬೇಕು ದುಡ್ಡನ್ನ? ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಯಾಕೆ ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದಾರ? ಇವರು ಏನ್ ಮಾಡ್ತಾ ಇದಾರೆ? ಇವರು ಪರಿಹಾರ ಕೊಡ್ತೀವಿ ಅಂತಾರೆ. ಎಲ್ಲಿದೆ ಪರಿಹಾರ ಮೇಡಮ್? ಇವ್ರಿಗೆ ಎಲ್ಲಿ ಕೊಡ್ತಾ ಇದಾರೆ? ಕೊರೋನಾ ಟೈಮ್ ಇಂದಾನು ಪರಿಹಾರ ಕೊಟ್ರು. 7 ಲಕ್ಷ ಜನಕ್ಕೆ ಕೊಡ್ತೀನಿ ಅಂದ್ರೆ ಬರೀ 7 ಲಕ್ಷ ಜನಕ್ಕೆ. ಯಾಕಂದ್ರೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಬಿಟ್ರು. ಇವಾಗ ಕೊಡಿ ನಮಗೆ ಪರಿಹಾರ. ನಾವೇನ್ ಮಾಡೋಣ? ಮನೆ ಸಾಗ್ಸಕ್ಕೂ ಆಗ್ತಾ ಇಲ್ಲ. ಮನೆ ಬಾಡಿಗೆ ಓನರ್ ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತಾರೆ. ಎಲ್ಲಂತ ಹೋಗೋದು ಮೇಡಮ್? ನಾವು ಮಕ್ಕಳು ಕರ್ಕೊಂಡು ಎಲ್ಲಂತ ಹೋಗೋದು? ಈ ಕಡೆ ಬನ್ನಿ. ವೆರಿ ಸ್ಯಾಡ್. ನನಗೆ ರಾಮ್ ಬಹಳ ಬೇಜಾರಾಗಿದ್ದು ಆ ಹೆಣ್ಮಗಳು ಕೈ ಮುಗಿದು ಕೇಳ್ಕೊಳ್ತಲ್ಲ, ಅದು ನನ್ಗೆ ತುಂಬಾ ಹರ್ಟ್ ಆಯ್ತು. ನಮ್ ಪರಿಹಾರ ಕೊಡಿ, ನಮ್ ಬದುಕಕ್ಕೆ ಒಂದೊತ್ತಿನ ಊಟ ಕೂಡ ನನ್ ಮಕ್ಳಿಗೆ ಕೊಡಕ್ ಆಗ್ತಾ ಇಲ್ಲ ಅಂತ. ಅದು ಬಹಳ ಹರ್ಟ್ ಆಯ್ತು. ಅವ್ರು ಕೇಳ್ತಾ ಇರೋದ್ರಲ್ಲೂ ಒಂದ್ ನ್ಯಾಯ ಇದೆ ಅಂತ ಅನ್ಸುತ್ತೆ. ಏನು ಅಂತಂದ್ರೆ, ನೀವು ಗೃಹಲಕ್ಷ್ಮಿ ಕೊಡ್ತೀರಿ, ಶಕ್ತಿ ಯೋಜನೆ ಕೊಡ್ತೀರಿ, ಫ್ರೀಯಾಗಿ ಬಸ್ ಅಂತೀರಿ, ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ ಅಂತೀರಿ. ನಾವು ಸಂಕಷ್ಟದಲ್ಲಿದೀವಿ, ನಮ್ಗೆ ಸಹಾಯ ಮಾಡಿ ಅಂತ ಅವ್ರು ಕೇಳ್ತಾ ಇದಾರೆ. ನಾವು ಸಂಕಷ್ಟದಲ್ಲಿದೀವಿ, ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಇದು ಪರಿಸ್ಥಿತಿ. ಈ ಲೆವೆಲ್ಗೆ ಆಟೋ ಡ್ರೈವರ್ಸ್ ಪರಿಸ್ಥಿತಿ ಇದೆ. ಮಾತಾಡಕ್ಕೂ ಕೂಡ ಅವ್ರಿಗೆ ಟೈಮ್ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಯಿಂದ ಈಗ ಟೈಮ್ ಎಷ್ಟು? ಈಗ 10 ಗಂಟೆ 18 ನಿಮಿಷ. ಇಲ್ಲಿವರೆಗೆ ಕಾಯ್ದು ಕೂತಿರುವಂತಹ ಆ ಆಟೋ ಡ್ರೈವರ್ಸ್ ಮುಂದೆ ಏನಾದ್ರೂ ನಾವು ಮೈಕ್ ಇಟ್ರೆ ಆ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಇದೆ ಅವ್ರಿಗೆ. ಯಾಕಂದ್ರೆ ಇಂತಹ ಉರಿ ಬಿಸಿಲಲ್ಲಿ ಈ ತರ ಕಾದು ನಾವೇನಾದ್ರೂ ಮೈಕ್ ಇಟ್ರೆ ಅವ್ರಿಗೆ ಮಾತಾಡಕ್ಕೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಅಷ್ಟು ಸಿಟ್ಟು ಕೋಪ ಇದೆ ಅವ್ರಿಗೆ. ಡೆಫಿನೆಟ್ಲಿ ಈ ಸಿಟ್ಟು ಮತ್ತು ಈ ಕೋಪ ಸರ್ಕಾರಗಳು ಅರ್ಥ ಮಾಡ್ಕೊಳ್ತಾವ? ಸರ್ಕಾರಗಳಿಗೆ ಇದು ಗೊತ್ತಾಗತ್ತಾ? ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಇಂತ ಪರಿಸ್ಥಿತಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ, ಕರೆಕ್ಟ್. ಹಂಗಂತ ನಮ್ಮ ಆಟೋ ಮೇಲೆ ಜೀವನ ಮಾಡ್ತಾ ಇರುವಂತ ಚಾಲಕರು ಅವ್ರಿಗೆ ಬದುಕಕ್ ಹಕ್ಕಿಲ್ವಾ? ಅವ್ರ ಬದುಕ್ ಕೂಡ್ದ? ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಒಂದು ನಾವು ದುಡ್ಕೊಂಡು ತಿನ್ನಕ್ಕೆ ನೋಡಿ, ಈ ಹೆಣ್ಮಕ್ಳು ಇವತ್ತು ಈ ತರ ಕಾಕಿ ಬಟ್ಟೆ ಹಾಕೊಂಡು ಅವ್ರಿಗೇನ್ ಹುಚ್ಚಿ ಹಿಡ್ದಿಲ್ಲ. ಶೋಕಿಗೋಸ್ಕರ ಅವ್ರು ಆಟೋ ಓಡಿಸ್ತಾ ಇಲ್ಲ, ಶೋಕಿಗೋಸ್ಕರ ಅಲ್ಲ, ಜೀವನದಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತ ರೋಡಿಗೆ ಇಳಿದು ಕಾಕಿ ಬಟ್ಟೆ ಹಾಕೊಂಡು ಆಟೋ ಡ್ರೈವರ್ಸ್ ಆಗಿ ಅವ್ರು ಜೀವನ ಮಾಡ್ತಾ ಇರೋದು. ನಾನು ಕೂಡ ಇವತ್ತು ಕಾಕಿ ಹಾಕಿದ್ದೀನಿ. ಈ ಕಾಕಿಗೆ ತುಂಬಾ ಗೌರವ ಇದೆ. ಯಾಕೆಂದ್ರೆ ಈ ಕಾಕಿ ಒಂದು ಶಕ್ತಿಯ ಸಂಕೇತ, ಈ ಕಾಕಿ ಒಂದು ಸಾಮರ್ಥ್ಯದ ಸಂಕೇತ, ಈ ಕಾಕಿಗೊಂದು ಗತ್ತಿದೆ. ಇನ್ಫ್ಯಾಕ್ಟ್ ನನ್ಗೂ ಕೂಡ ಕಾಕಿಗೂ ಬಹಳ ಸಂಬಂಧ ಇದೆ. ನನ್ನ ತಂದೆಯನ್ನ ನಾನು ಬಹಳ ಕಾಕಿಯಲ್ಲೇ ನೋಡಿದ್ದೀನಿ. ಯಾಕೆಂದ್ರೆ ನನ್ನ ತಂದೆ ಕೂಡ ಕೆಪಿಸಿಯಲ್ಲಿ ವಾಟರ್ ಸಪ್ಲೈ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಫಿಟ್ಟರ್ ಆಗಿ.
ನನ್ನ ಇಡೀ ಜೀವನದಲ್ಲಿ ಅವ್ರನ್ನ ಕಾಕಿ ಬಟ್ಟೆಯಲ್ಲೇ ನೋಡಿದೀನಿ. ಹೀಗಾಗಿ ಈ ಕಾಕಿ ಬಟ್ಟೆ ಅಂದ್ರೆ ನನಗೂ ತುಂಬಾ ಗೌರವ. ಈ ಕಾಕಿ ಬಟ್ಟೆಯನ್ನ ನಾನು ಹಾಕೊಂಡಿರೋದಕ್ಕೆ ನನಗೆ ತುಂಬಾ 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 ಹೆಮ್ಮೆ ಇದೆ. ಸೊ ಇಂತಹ ಕಾಕಿ ಬಟ್ಟೆಯನ್ನ ಹಾಕೊಂಡು ಬೀದಿಗಿಳಿದು ಆಟೋ ಡ್ರೈವರ್ಸ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಈ ಹೆಣ್ಮಕ್ಳು ಇವತ್ತು ಕೈ ಮುಗಿದು ಬೇಡುವಂತ ಪರಿಸ್ಥಿತಿ. ಮೇಡಮ್, ಗೃಹಲಕ್ಷ್ಮಿ ಕೊಡ್ತಾರೆ, ಗೃಹ ಭಾಗ್ಯ ಇದು ಏನು ಶಕ್ತಿ ಯೋಜನೆ ಅಂತ ಕೊಡ್ತಾರೆ ಹೆಣ್ಮಕ್ಳಿಗೆ ಫ್ರೀಯಾಗಿ. ಸೊ ಇದು ಕೇಳದೆ ಬಂದಿರುವಂತಹ ಭಾಗ್ಯ. ಇವತ್ತು ನೀವು ಹೆಣ್ಮಕ್ಳಾಗಿ ಕೇಳ್ತಾ ಇದ್ದೀರಿ ನಮ್ಗೊಂಚೂರು ಪರಿಹಾರ ಕೊಟ್ಟು. ಏನ್ ಮಾಡಿದ್ರೆ ಏನ್ ಮಾಡ್ಬೇಕು ಸರ್ಕಾರ ಅಂತ? ಮೇಡಮ್, ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ಅದರಿಂದ ನಮ್ಗೆ ಅವ್ರು ಕೊಡೋದು ಯಾವ್ದು ನಮ್ಗೆ ತಲುಪ್ತಾ ಇಲ್ಲ. ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತವ್ರೆ ನಮ್ಗೆ, ಅದು ಅವ್ರು ಕೊಡ್ತಾ ಇದಾರೆ, ಬಟ್ ನಮ್ಗೆ ಅದು ಸಿಗ್ತಾ ಇಲ್ಲ. ಮನೆ ಇಟ್ಕೊಂಡಿರೋ ರೇಷನ್ ಕಾರ್ಡ್ ಮಾಡ್ಕೊಂಡು ಅವ್ರಿಗೆಲ್ಲ ಸಿಗ್ತಾ ಇದೆ ರೇಷನ್ ಕಾರ್ಡ್. ನಾವು ಬಡವರಾಗಿ ಇದ್ದು ಕೂಡ ನಾವು ಮಾಡ್ಕೊಳಕ್ ಹೋದ್ರೆ ಆ ಕಾರ್ಡ್ ಇಲ್ಲ, ಈ ಕಾರ್ಡ್ ಇಲ್ಲ, ಹೋಗಿ ನೀವು ಅದ್ ಮಾಡಿಸ್ಕೊ ಬಂದ್ರೇನೆ ನಿಮ್ಗೆ ರೇಷನ್ ಕಾರ್ಡ್ ಅಂತಾರೆ. ಅಲ್ಲ ಮೇಡಮ್, ಈ ಪರಿಸ್ಥಿತಿ ಇವತ್ತು ನಾಳೆಗೆ ಮುಗಿಯಲ್ಲ ಮೇಡಮ್, ಇನ್ನು ಒಂದ್ ತಿಂಗಳಾದ್ರೂ ಹಿಡಿಯುತ್ತೆ ಇಂತ ಪರಿಸ್ಥಿತಿ. ಸೊ ಈ ಒಂದ್ ತಿಂಗಳು ನೀವು ಇದೇ ಕಷ್ಟದಲ್ಲಿ ಜೀವನ ಮಾಡ್ಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇರಲ್ಲ ಮೇಡಮ್, ಅಷ್ಟೇ. ನಾವು ಏನ್ ಬದುಕಿರಲ್ಲ ಅನ್ಸತ್ತೆ. ಒಂದ್ ತಿಂಗಳು ಎಲ್ಲಿಂದ ನಾವು ದುಡ್ಡು ತಗೋಬರೋದು, ಮನೆ ಬಾಡಿಗೆ ಎಲ್ಲ ಎಲ್ಲಿಂದ ಮಾಡೋದು ಹೇಳಿ? 2 ತಿಂಗಳೇ ನಾವು ಜೀವನ ಅಂತೂ ಸರಿಯಾಗಿ ಅಂತೂ ಮಾಡಕ್ ಆಗ್ತಾ ಇಲ್ಲ ಮೇಡಮ್, ಆಯ್ತಾ. ಇವಾಗ ಇನ್ನೂ ಎಕ್ಸ್ಪೆಂಡ್ ಆಗ್ತಾ ಇದ್ರಂದ್ರೆ ಗ್ಯಾರಂಟಿ ನಾವು ಏನದು ಮಾಡ್ಕೊಂಡು ಸಾಯ್ಬೇಕಷ್ಟೇ. ಫುಲ್ ಕುಟುಂಬ ಜನ ಮಾಡ್ಕೊಂಡು ಸಾಯ್ಬೇಕಷ್ಟೇ. ಆಲ್ ರೈಟ್ ರಾಮ್, ಇನ್ನು ನಾನು ಈ ಸರ್ತಿ ಸಾಲಿನಲ್ಲಿ ನಿಂತಿರುವಂತಹ ಆಟೋ ಡ್ರೈವರ್ಸ್ ಅನ್ನ ತೋರಿಸ್ಬಿಟ್ರೆ ಇಡೀ ದಿನ ಆಗುತ್ತೆ. ಬನ್ನಿ ಬನ್ನಿ ಬನ್ನಿ, ಇಡೀ ದಿನ ಆಗುತ್ತೆ. ಯಾಕೆ ಅಂದ್ರೆ ಅಷ್ಟು ದೊಡ್ಡ ಕ್ಯೂ ಇದೆ.